ಕಣಮ್ಮ. ನನ್ನ ಗಂಡನ ಅವಾಗಿಂದ ಕಾಯ್ತಾ ಇದ್ದೀನಿ, ಎಷ್ಟೊತ್ತಿಗೆ ಬರ್ತಾನಮ್ಮ ಇನ್ನ ನನ್ನ ಗಂಡ. ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಇವನು ಯಾವಾಗ ಬರ್ತಾನೋ ಯಾವಾಗ ಒಯ್ತೀನೋ ಅಂತ ಅನ್ನಿಸ್ಬಿಟ್ಟೈತೆ ಕಣಮ್ಮ ನನಗಂತೂ. ನನ್ನ ಗಂಡನ ಕೇಳಿ ಕರ್ಕೊಂಡು ಮಾಡ್ಕೊಂಡು ಏನೇ ಹೋಗ್ಬೇಕು, ಅಲ್ಲಿ ಗಂಟ ನನಗಂತೂ ಸಮಾಧಾನ ಇಲ್ಲ ಕಣಮ್ಮ. ನನ್ನ ಗಂಡ ಹಿಂಗೆಲ್ಲ ಮಾಡ್ತಾನೆ ಅಂತ ಮನ್ಸಾಗ ಅಂದ್ಕೊಂಡಿರಲಿಲ್ಲ. ನೋಡ್ದೇನಮ್ಮ, 3 ಎಳೆ ಸರ ಹಾಕೊಂಡು ಅಳ್ಳಾಡ್ತಾವಳೆ. ಮಗಳನ್ನ ಪಾರಿನೂ ಕೊಟ್ಬಿಟ್ಟು ಮದುವೆ ಮಾಡೋನಂತ ನನ್ನ ಗಂಡ. ಅದೇ ನನ್ನ ಮಗಳು ಏನು ಮಾಡಿದ್ಲು ಅಂತ ಹೇಳ್ಬಿಟ್ಟು ಇಂಥ ಬಾಳ್ಬೇಕಿತ್ತು ನನ್ನ ಮಗಳಿಗೆ. ನನ್ನ ಮಗಳನ್ನೂ ಕೊಟ್ಬಿಟ್ಟು ಪಾರಿ ನನಗೇನೆ ಕೊಟ್ಬಿಟ್ಟು ಮದುವೆ ಮಾಡಿದರೆ ಏನು ಬೇಡ ಅಂತ ಅನ್ನೋದಾ ಹೇಳು? ಇಲ್ಲ ಇಲ್ಲ ಇಲ್ಲ, ನನ್ನ ಗಂಡಂಗೆ ನನಗಿನ್ನ ಕಟ್ಕೊಂಡೊಳಗಿನ ಇಟ್ಕೊಂಡೊಳಗಿನ ಮೇಲಾಯ್ತೋ ಏನೋ, ಅದಕ್ಕೆ ಅವ್ರ ಮಗಳನ್ನ ಮಾತ್ರ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಇಲ್ಲಿ ಸೇರಿಸ್ಬಿಟ್ರದು. ನನಗೆ ನೋಡು ಏನೂ ಇಲ್ಲ, ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ ಇವ್ರ ಹತ್ರ ಅಡಿಗೆ. ನೋಡಮ್ಮ, ಈಗ ನನ್ನ ಗಂಡ ಏನಾದ್ರೂ ಬರಲಿಲ್ಲ ಅಂತ ಹೇಳಿದ್ರೆ ದೇವ್ರನ್ನೇ ಕೇಳ್ತೀನಿ, ನಾವು ಭಿಕ್ಷೆ ಎತ್ತಬೇಕಾಯ್ತದೆ. ಆ ಬಡ್ಡಿ ಅಳಿಯು ನಿಕ್ಕೊಂಡು ನಾವು ಏನು ಮಾಡೋಕ್ಕಾಗಕ್ಕಿಲ್ಲ. ನನ್ನ ಗಂಡನ ಹೆಂಗನ ಮಾಡಿ ಇಲ್ಲಿಂದ ಈ ಮಿಟ್ಟುಗಾಡಿಯಿಂದ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಕಣಮ್ಮ. ಹ್ಞೂ, ಕರ್ಕೊಂಡು ಹೋಗ್ಲೇಬೇಕು. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆಯ್ತದ? ಏನೋ ಮಾಡಿ ಮಾಟ ಮಾಡ್ಸೋಳೆ ಅಂತ ಅನ್ನಿಸ್ತತೆ. ನಾನೆಲ್ಲ ತಿಳ್ಕೊಂಡು ಅದನ್ನು ತೆಗಿಸ್ತೀನಿ, ಏನು ಯೋಚನೆ ಮಾಡಬೇಡ. ಇರು, ನಿನ್ನ ಗಂಡ ಬರೋ ಗಂಟನೂ ಇರು, ಆಮೇಕಿಂದ ಏನೋ ಒಂದು ಯೋಚನೆ ಮಾಡೋಣ. ನಿನ್ನ ಗಂಡ ಇದೇ ದಾರಿನಾಗ ಅವ್ರ ಮನೆಗೆ ಹೋಗ್ಬೇಕಲ್ಲ, ಇಲ್ಲೇ ಮನೆ ಕಾಣಿಸ್ತಾ ಇತ್ತಲ್ಲ, ಇಲ್ಲೇ ಕುಂತ್ಕೊಳ್ಳೋಣ ಒತ್ಬಿಡೋನು. ನಿನ್ನ ಗಂಡ ಬಂದಿದ್ದ ತಕ್ಷಣ ಹೋಗಿ ಹಿಡ್ಕೊಂಡು ಆಮೇಕಿಂದ ಮಾತಾಡೋಣ ಅಷ್ಟೇನೆ. ಅದಕ್ಕೆ ಅಲ್ವೇ ನಮ್ಮ ಕಾಯ್ಕೊಂಡು ಕುಂತಿರೋದು ನಾನು. ಬೇಗ ಬಂದ್ಬಿಟ್ರೆ ನನ್ನ ಗಂಡ ಹೆಂಗೋನೋ ಅತ್ತಾಗ ಹೋಗಿ ಕೇಳಿ ಕರ್ಕೊಂಡು ಹೋಗ್ಬೋದು. ಏನೋ ಇವಾಗ ತಪ್ಪು ಮಾಡಿದ್ರು ನನ್ನ ಗಂಡನ ಏನು ಮಾಡೋಕ್ಕಾಗಲ್ಲ, ಏನು ಬಿಡೋಕ್ಕಾಗಲ್ಲ. ಸುಮ್ಮನೆ ತಪ್ಪಾದರೂ ಪರವಾಗಿಲ್ಲ ಬಿಡು, ನಂಗೆ ಕರ್ಕೊಂಡೋಗಿ ಮನೆಗೆ ಇಸ್ಕೊಬಿಡೋಣಮ್ಮ. ಹೆಂಗೋ ಅವರಿಂದನೇ ನಮ್ಮ ಸಂಸಾರ ನಡೀತಾ ಇದ್ದಿದ್ದು. ಹ್ಞೂ ಹೇಳು, ಇಲ್ಲ 1.5 ತಿಂಗಳಿಂದ ನಮ್ಮ ಪಾಡು ಹೆಂಗಾಗೈತೆ ಹೇಳು. ಒಂದು ಹೊತ್ತಿಗಿದ್ರು ಒಂದು ಹೊತ್ತಿಗಿಲ್ಲ ಅನ್ನಂಗೆ ಆಗೈತೆ. ನಿನ್ನ ಗಂಡ ಹೆಂಗೋ ತಂದಾಕೊಂಡು ತಿನ್ಕೊಂಡಿದ್ವಿ, ಇವಾಗ ಅವನು ಕೈ ಎತ್ತಿರೋದಕ್ಕೆ ಒಂಥರ ಸಂಕಟನೇನೆ ರೀ. ಕೆಂಪು ಕಲರ್ ಕಾರ್ ನೀನು ಬುಕ್ ಮಾಡಬೇಕು ರೀ. ನಾವಂತೂ ಕೆಂಪು ಕಲರ್ಗೆ ಏನೋ ಸಂದ ಕಾಣೋದು, ಅದ್ರ ಕುಂತ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಹೆಂಗೋ ಅತ್ತೆ ಹೇಳ್ತಲ್ಲ ಬುಕ್ ಮಾಡೋಗು ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡ್ಬಿಟ್ಟು ಕೆಂಪು ಕಲರ್ ಕಾರ್ನ ಮಾರುತಿ ಕಾರ್ನ ನೀವು ಬುಕ್ ಮಾಡ್ಬಿಟ್ಟು ಬನ್ನಿ ಸರ್ನ. ಅಮ್ಮ ಹೇಳಿದ್ದೇನು, ನೀನು ನನ್ನ ಹೆಸ್ರಿಗೆಲ್ಲ ಮಾಡಿಕೊಟ್ರೆ ಕೊಡ್ತೀನಿ ಅಂತ ಹೇಳಿರೋದು. ನೀನು ನನ್ನ ಹೆಸ್ರಿಗೆ ಏನು ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಟ್ಟಿಲ್ವಲ್ಲ, ನೀನು ಫಸ್ಟ್ ಮಾಡಿಕೊಡು. ಆಮೇಕಿಂದ ಅಮ್ಮ ಎಲ್ಲನೂ ಬುಕ್ ಮಾಡೋಕ್ಕೆ ಹೇಳ್ತದೆ. ಅಯ್ಯೋ, ನಿಮ್ಮ ಮುಂದೊಂದು ತಲೆನೋವು. 55 ಲಕ್ಷ 60 ಲಕ್ಷ ಕೊಡ್ತೀನಿ ಅಂತದೆ. ಹಳೆ ಮನೆ 2 ಎಕರೆ ಜಮೀನು ಕೇಳ್ತದೆ. ಅದಕ್ಕೆ ನಿಮಗೆ ಬರ್ಕೊಡಕ್ಕೆ ನಾನು ರೆಡಿ ಇದ್ದೀನಲ್ಲ. ನೋಡಿರಿ, ಎಲ್ಲ ಸೈನ್ ಹಾಕ್ಬಿಟ್ಟು ನಿಮ್ಮ ಮುಂದೆ ಹಂಗೇನು ಇಕ್ಬಿಡ್ತೀನಿ. ನನಗೆ ಏನು ಬೇಕು? ಅಯ್ಯೋ, ನಿಮ್ಮ ಹೆಸ್ರನ್ನಾಗಿದ್ರೇನು ನನ್ನ ಹೆಸ್ರನ್ನಾಗಿದ್ರೇನು ಎಲ್ಲ ಒಂದೇ ಅಲ್ವೇ? ಹೆಂಗೋ ನಾವು ಕಾರ್ ತಗೊಂಡು ಹೊಸಿ ಒಡವೆ ಮಾಡಿಸ್ಕೋಬೇಕ್ರಿ. ನನ್ನ ಬೀಗ್ತಿ ಅಂದರೆ ನನ್ನ ಮಗಳಿಗೂ ನನ್ನ ಮಗಳ ಅತ್ತೆಗೂ ಎಲ್ಲ ಮಾಡಿಸ್ಕೊಡ್ಬೇಕಲ್ಲ ಒಡವೆ. ಅದಕ್ಕೆ ನೀನು ಇದು ಮಾಡಿದ್ದು ನಾನು ರೀ. ನೋಡಿರಿ ಸರ್ನ, ರೋಡ್ ದಾಟ್ರಿ, ಆ ಕಡೆ ರೋಡ್ಗೆ ಹೋಗೋಣ. ಅಲ್ಲಿ ಕುಂತಿರೋದು ಮಮತೆರ ಅಮ್ಮ ಕಣ್ಣ ಕಾಣ್ತಿಲ್ವೇನೆ? ಹ್ಞೂ ರೀ, ಮಮತಿನೇ ರೀ. ಯಾಕೋ ಗೊಳೋ ಅಂತ ಹೇಳ್ತಾವಳಲ್ರಿ. ಅದೇ ನಾನು ನೋಡ್ತಾ ಇವ್ನಿ, ಅದು ಯಾಕೆ ಹಿಂಗೆ ಹೇಳ್ತಾವಳಲ್ಲ ಜೋರಾಗಿ ಗೊಳೋ ಅಂತ ಹೇಳ್ಬಿಟ್ಟು. ಅದು ಬೀದಿನ ಕುಂತ್ಕೊಂಡು ಹೇಳ್ತಾವಳಲ್ಲ, ಏನಾಯ್ತೋ ಏನು ಕತ್ಯೋ, ಇನ್ನೇನಾಗಿರ್ತದೆ, ಎಲ್ಲ ಎಡವಟ್ಟಾಗಿರ್ತದೆ ಅಂತ ಅನ್ನಿಸ್ತದೆ ಬಿಡು. ಅದಕ್ಕೆ ಹೇಳ್ತಾ ಇರ್ತಾಳೆ. ಹಳ್ಳಿ ಸುಮ್ಮನಿರ್ರಿ, ನಮ್ಮನ್ನು ಎಷ್ಟು ಆಡ್ಕೊಂಡು ನುಗ್ಬಿಟ್ಲು. ನಾವು ನೆಲ ಕಚ್ಚಿದ್ವಿ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಏನು ಹೊಸಿ ಆಡ್ಕೊಂಡ್ಲು ಅಂತ ಅನ್ಕೊಬಿಟ್ರ. ಅಯ್ಯೋ ಆಡ್ಕೊಂಡು ಉಪ್ಪಿನಕಾಯಿ ಮಾಡ್ಬಿಟ್ಲು ನನ್ನ ಮಗಳನ್ನಂತೂ. ಇವತ್ತು ಅವಳೆ ಬೀದಿನ ಕುತ್ಕೊಂಡು ಹೊಳ್ತಾವಳೆ ಅಂದರೆ ಏನೋ ಹೆಚ್ಚು ಕಮ್ಮಿ ಆಗೈತಿ ಅಂತ ಅನ್ನಿಸ್ತದ್ರಿ. ಅವಳಿಗೊಂಚೂರು ಸೊರಿ ಯಾವ ಉರಿಸ್ಬೇಕ್ರಿ ನಾನಂತೂ. ನಮ್ಗೆ ಯಾಕೆ ಕರ್ಮ, ಬಾ ಸುಮ್ಕೇನೇನೆ. ಅವಳಿ ಹಂಗನ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಯಾಕೆ ಹೇಳು. ನೀನು ಬಾ, ನೀನು ಸುಮ್ಮನೆ ನನ್ನ ಹೆಸ್ರಿಗೆ ಸೈನ್ ಹಾಕ್ಕೊಟ್ಬಿಡಿವಿ ಅಂತೆ. ಆಮೇಲೆ ಹಂಗೆ ಹೋಗಿ ಕಾರ್ ನೋಡ್ಕೊಬಿಟ್ಟು ಬರೋನಿ ಬಾ. ಅವಳು ಹತ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ನಮಗೆ ಬೇಡ ಅಂತಂದ್ರೆ ನಾವು ಮಾತಾಡ್ಸೋಕೆ ಹೋಗ್ಬಾರ್ದಲ್ವಾ? ಮಾತಾಡ್ಸ್ಬಿಟ್ಟು ಮ್ಯಾಲೆ ಬಿದ್ಬಿಟ್ಟು ಮೈ ಮೇಲೆ ಎಳ್ಕೊಬಿಟ್ಟು ಎಲ್ಲ ಬೇಕಾ ಕತೆ ಹೇಳು. ಹಂಗಲ್ಲ ರೀ. ಅಯ್ಯೋ, ನಿಮಗೆ ಗೊತ್ತಾಗಕ್ಕಿಲ್ಲ. ನಾನೇನು ಅವಳ ಹತ್ರಕ್ಕೆ ಹೋಗ್ಬಿಟ್ಟು ಅವಳಿಗೆ ಏನು ಮಕ ಉರ್ಸಂಗೇನು ಮಾತಾಡೋಕ್ಕಿಲ್ಲ. ನೀವು ಸುಮ್ಕೆ ದೂರ ನಿಂತ್ಕೊಂಡು ನೋಡ್ರಿ ನಾನು ಮಾತಾಡೋದು ಹೆಂಗೆ ಅಂತ ಕೇಳಿಸ್ತದೆ. ಲೇ, ಅಲ್ಲಿ ನೋಡು, ನಿನ್ನ ಪಕ್ಕದಾಗೆ ಆ ಶಾರದಿನೂ ನಿನ್ನ ಗಂಡ ಶಾರದಿ ಗಂಡ ಬಂದ್ಬಿಟ್ಟು ನಿಂತವನಿ. ಕಣ್ಣೀರು ಒರೆಸ್ಕ. ಅವ್ರ ಮುಂದೆ ಹೊತ್ತರೆ ಸಂದಾಕಿರಕ್ಕಿಲ್ಲ. ಏನಕ್ಕೋ ಅವರು ಪ್ಯಾಟೋಗೆ ಬಂದವ್ರೆ ಅಂತ ಅನ್ನಿಸ್ತದೆ. ಒರೆಸ್ಕಳೆ ಕಣ್ಣೀರಾ. ಅವಳು ಬೇಡ ಸುಮ್ಕಿರು. ಅವಳೇನಾರು ಹತ್ತಿರೋದು ನೋಡ್ಬಿಟ್ಲು ಅಂದರೆ ತಿರುಗಿ ಇನ್ನೊಂಚೂರು ಏನೋ ಬಿಲ್ಡಪ್ ತಗೋತಾಳೆ. ಅದೆಲ್ಲ ನಿನಗೆ ಬೇಕಾ? ಬಾಯಿ ಮುಚ್ಕೊಂಡು ಏನು ಒಳಬೇಡ, ಸುಮ್ಕಿರು. ಏನೋ ಇದಾಗೈತೆ ಅಂತ ಅವಳ ಮುಂದೆ ನಾವೇ ನೋಡೋದು. ರೀ, ಕೆಂಪು ಕಲರ್ ಕಾರ್ ತಗೊಳ್ಳೋಣ ಇಲ್ಲ ಕಪ್ಪು ಕಲರ್ ಕಾರ್ ತಗೊಳ್ಳನ್ರಿ? ನನಗೇನೋ ಕೆಂಪು ಕಲರ್ ಕಾರೇ ಸಂದಾಕಿರ್ತದೆ ಅಂತ ಅನ್ಸಕ್ಕಿಲ್ವೇನ್ರಿ? ಎತ್ತರಿಗೆ ಇದ್ದೀನಿ, ಯಾಕೆ ಹಂಗೆ ಕಿರಿಸ್ತಾ ಇದೆಯಲ್ಲ? ಆ ಮನೆಯಳಿಗೂ ಕೇಳಿಸ್ಬೇಕಲ್ಲ, ಅದಕ್ಕೆ ಕಿರಿಸ್ತಾ ಇರೋದು. ಏನೇ ಕಾರು ಕೀರು ಅಂತ ಮಾತಾಡ್ತಾವ್ರೆ ನೋಡಿ. ಅವಳೆ ಎಷ್ಟೋ ವಾಸಿ, ಏನೋ 420 ಆಟ ಆಡಿದ್ರು 420 ಆಟ ಆಡ್ಕೊಂಡು ಏನೋ ಗಂಡನ ಹಿಡ್ಕೊಂಡು ಹೆಂಗೋ ಆಟ ಆಡಿಸ್ತಾವಳೆ. ನಿನ್ನ ಕೈಲಿ ಯಾವ ಗಂಡನೂ ಹಿಡ್ಕೊಂಡು ನಿನ್ನ ಕೈಲಿ ಆಟ ಆಡ್ಸೋಕ್ಕಾಗಕ್ಕಿಲ್ವಲ್ಲ ಹೇಳು. ನೋಡಿ, ಕಾರು ಪಾರು ಅಂತವ್ರಿ. ಏನಾರ ಕಾರ್ಗೀರು ಬುಕ್ ಮಾಡೋಕೆ ಬಂದ್ರೋ ಏನೋ. ನೋಡ್ದ, ನಾವೇನ ಈ ಪರಿಸ್ಥಿತಿನಾಗೆ ನಮ್ಮ ಕಷ್ಟ ಆಗಿದ್ವಿ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಚೆನ್ನಾಗಿ ಆಡ್ಕೊಂಡು ನಕ್ಬಿಡ್ತಾರೆ. ನನಗಂತೂ ಇದೆಲ್ಲ ನೆನೆಸ್ಕೊಂಡು ಯಾಕಾರ ಬದುಕಿದೀನೋ ದೇವರು, ಇನ್ನು ಯಾಕಾರ ನಾನು ನಿಕ್ಕವನು ಕರ್ಕೊಳ್ಳೋದು ಬಿಟ್ಬಿಟ್ಟು ಅಂತ ಒಂದೇ ಸಮಕ್ಕೆ ನನಗಂತೂ ವ್ಯತ್ಯ ಆಗೋಗ್ಬಿಡ್ತದೆ. ನನಗಂತೂ
ನನಗೂ ಅಳಬೇಕು ಅನ್ನಿಸ್ತೈತೆ ಕಣಮ್ಮ. ದುಃಖ ತಡ್ಕೊಳಕ್ಕಾಯ್ತಿಲ್ಲ. ಈ ಶಾರದಿ ಅಂಥವ್ರಿಗೇನೆ ಒಳ್ಳೇದಾಗೋದು, ನನ್ನಂಥವ್ರಿಗೆ ಏನೂ ಒಳ್ಳೇದಾಗಲ್ಲ. ಕಣ್ಣಾಗ ನೀರು ತುಟ್ಟು ತುದಿನಾಗ ಬಂದು ನಿಂತವೆ, ಕಣ್ಣಾಗ ನೀರು ಹತ್ಬಿಟ್ರೆ ಎಲ್ಲಿ ಆ ಶಾರದಿ ನೋಡ್ಬಿಟ್ಟು ನಗ್ಬಿಡ್ತಾಳೆ ಅಂತ ತಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಅವಳು ಏನು ಮಾತಾಡಿದ್ರು ಸುಮ್ಮನೆ ಕೇಳಿಸ್ಕ. ಅವಳ ಕಡೆ ತಿರುಗು ನೋಡೋದು ಬೇಡ. ನಾವಂತರೂ ತಿರುಗಿ ನೋಡ್ಬಿಟ್ರೆ ಆಮೇಲೆ ನೋಡಿದ್ರು ಅಂತೇಳ್ಬಿಟ್ಟು ಇದಾಗೋಗ್ಬಿಡ್ತೈತೆ. ಯಾಕೆ ಬೇಕು, ಏನು ತಿರುಗ್ಲು ಬೇಡ, ಸುಮ್ಮನಿರು. ನನ್ನ ಗಂಡ ಬರೋದಷ್ಟೇ ನನಗೆ ಮುಖ್ಯ. ಬಂದ ತಕ್ಷಣ ಓಡೋಗೋಣ, ಈಗೆಲ್ಲ ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಬಾ, ಸುಮ್ಮನೆ ಮಾತಾಡ್ಬೇಡ ನೀನು. ರೀ, ಕೆಂಪು ಕಲರ್ ಕಾರಿಗೆ ಕೆಂಪು ಕೋಟೆಗೆ ಹೋಗ್ಬಿಟ್ಟು ಬರ್ಬೇಕ್ರಿ, ಭಾಳ ಚೆನ್ನಾಗಿರ್ತದೆ. ಯಪ್ಪ, ನನಗೇನು ಕಾರು ಅಂದರೆ ನೀವು ಬಿಡ್ತಾನೆ ಇಲ್ಲ. ತಗ 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 ಅಂತ ಹಿಂಸೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಸರಿ ಆಯ್ತು ಬಿಡು ತಗೊಳನಿ ಅಂತ ಹೇಳ್ಬಿಟ್ಟು ನಾನು ತಗತಾ ಇದ್ದೀನಿ ಕಾರ್ನ. ಬಿಡಿ, ಪರವಾಗಿಲ್ಲ. ಕಾರ್ ಇವತ್ತು ಬುಕ್ ಮಾಡಿದ್ರು ಸಂಕ್ರಾಂತಿ ಅಷ್ಟೊತ್ತಿಗೆ ಬರ್ತೈತಲ್ಲ ಕಾರು, ಚೆನ್ನಾಗಿರೋ ಕಾರು. ಸಾಕು ಬಿಡಿ. ಹಳ್ಳಿನಾಗೆ ನಿಮ್ಮ ಥರ ಸಂದಾಗ ನನ್ನ ಯಾರು ನೋಡ್ಕೋತಾರೆ ಹೇಳಿ? ಯಾವ ಗಂಡಂದಿರ್ತಾರೆ ನೋಡ್ಕೋತಾರೆ? ನಾನು ಬೀದಿನಾಗೆ ಎಂದನ ಕುಂತ್ಕೊಬಿಟ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಎದ್ದೊಳಿ 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 ಇಲ್ಲೆಲ್ಲ ಕುಂತ್ಕೊಬೇಡ, ಮರುವಾದಿ ಹೋಯ್ತದೆ ಅಂತ ಎದ್ದೊಳಿಸ್ತಾ ಇದ್ರಿ. ನಿಮ್ಮಂಥ ಗಂಡನ ಬಡಿಯ ನಾನು ಭಾಳ ಪುಣ್ಯ ಮಾಡಿದ್ದೀನಿ ರೀ. ಅಪ್ಪ ದೇವ್ರೆ, ನಿಮ್ಮಂಥವ್ರು ಸಿಗೋದು ಇದೇನೇನಿಯ. 15 ಲಕ್ಷ ರೂಪಾಯಿ ಒಡವೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೊಂದು ಲಕ್ಷ ರೂಪಾಯಿ ಒಡವೆನ ಏನಕ್ಕೆ ಮಾಡಿಸ್ಕೋಬೇಕು ಏನೋ ರೀ? ಸರಿ ಬಿಡಿ, ಆಯ್ತು. ಹೋಗ್ಬಿಟ್ಟು ನನಗೂ ನನ್ನ ಮಗಳಿಗೂ ಸೇರಿ ಒಂದು 20 ಲಕ್ಷ ರೂಪಾಯಿ, ಒಂದು 25 ಲಕ್ಷ ರೂಪಾಯಿ ಒಡವೆನ ಮಾಡಾಕ್ಬಿಟ್ಟು ಬರೋನಿ ನೋಡಿರಿ. ಟೇಮ್ ಆಯ್ತದೆ. ಇಲ್ಲಿ ಫುಟ್ಪಾತಾಗೆ ಎಷ್ಟೊಂದು ನಿಂತ್ಕೊಳ್ಳೋದು. ನನಗೂ ಫುಟ್ಪಾತ್ ಅಂದ್ರೆ ಆಗಕ್ಕಿಲ್ಲ ಕಣಪ್ಪ. ಕಾರ್ಗಿರ್ ತಗೊಂಬಿಟ್ಟು ಬರ್ಬೇಕು ನೋಡ್ರಿ, ಆವಾಗೆ ನಂಗೆ ಸಮಾಧಾನ ಆಗೋದು. ಇದೇನ್ಲೇ ಇದು? 25 ಲಕ್ಷ ರೂಪಾಯಿಗೆ ಒಡವೆನೇ ತಗೊಬಿಟ್ಟು ಬರಕ್ಕೆ ಹೋಯ್ತಾವ್ರಾ? ನಾನು ಹೇಳಿಲ್ವಾ ಅಂಥವ್ರ ಬಾಳೆ ನೀ ದೇವ್ರು ಸಂದಕ್ಕೆ ಇಕ್ತಾನೆ, ನಮ್ಮಂಥವ್ರ ಬಾಳೆ ಸಂದಕ್ಕೆ ಇಕ್ಕಿಲ್ಲ, ಫುಟ್ಪಾತ್ಗೆ ಇಕ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡಿಯೇ ನಾವು ಬಂದು ಫುಟ್ಪಾತಾಗ ಕುಂತಿದ್ವಿ. ಅವಳು ನೋಡ್ದ, ಅವಳು ಕತೆಯ ನೋಡಾಗಲೇ ರಾಣಿ ಥರ ಮೆರಿತಾವಳೆ. ನಾನು ಏನ ದೇವ್ರಿಗೆ ತುಪ್ಪದ ದೀಪ ಹಚ್ಚಲಿಲ್ವಾ? ಏನು ಹಚ್ಚಲಿಲ್ಲ ಹೇಳು? ಏನು ಹಚ್ಚಿದ್ರು ದೇವರು ಬರೀ ಕಷ್ಟ ನೀಯ ಕೊಡೋದು. ಆ ಶಾರದಿ ಅಂಥವ್ರಿಗೆ ನೀಯ ಒಳ್ಳೇದು ಮಾಡೋದು ಎಲ್ಲನೂ. ನಮ್ಮಂಥವ್ರಿಗೆಲ್ಲ ಒಳ್ಳೇದಾಗಕ್ಕಿಲ್ಲ ಬಿಡಮ್ಮ. ಇನ್ನು ಮ್ಯಾಲೆ ದೇವರು ಪೂಜೆ ಮಾಡೋದೇ ಬಿಟ್ಬಿಡ್ತೀನಿ ನಾನಂತೂ. ನೋಡ್ದ ಹೆಂಗೆ ಆರಾಮಾಗಿ ಕಾರು ಒಡವೆ ಅನ್ಕೊಂಡವಳೆ. ಮಗಳು ಅಷ್ಟೇನೆ, ಆ ಸಾವುಕಾರ ಮನೆ ಸೊಸೆ ಆಗ್ಬಿಟ್ಟು ಹೊಂಟೋಗ್ಬಿಟ್ಲು. ನೀನು ನನ್ನ ಮಗಳು ನೋಡ್ದ, ನನ್ನ ಮಗಳು ಹೆಂಗೆ ಎಣೋಗ್ತಾವಳೆ ಮನೆಗೆ, ನೀನು ಹೆಂಗೆ ಎಣೋಗ್ತಿದ್ಯಾ, ನಾನು ಹೆಂಗೆ ಎಣೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮಂತನ ಅವ್ರಿಗೆಲ್ಲ ಕಷ್ಟ ತಪ್ಪಿದಲ್ಲ ಕಣಮ್ಮ. ಅವರೆಲ್ಲ ಅವ್ರು ನೋಡಿ ಸುಖ ನೋಡ್ಕೊಂಡು ಅವ್ರು ಆರಾಮಾಗೇನೆ ಅವ್ರೆ. ಏನೋ ಗಂಡ ಹೆಂಡ್ತಿ ಎಷ್ಟು ನೀಟಾಗಿ ಕೈ ಹಿಡ್ಕೊಂಡು ಬಂದವ್ರೆ. ಆದರೆ ನಾನು ನೋಡು, ನನ್ನ ಗಂಡನ್ನ ನಾಯಿ ಥರ ಕಾಯ್ಕೊಂಡು ಬೀದಿನ ಕುಂತೀವ್ನಿ. ಬಿಡೆ ಮಮತಿ, ತಲೆ ಕೆಡ್ಸ್ಕೊಬೇಡ. ಅವಳು ಏನೋ ಆಡ್ತಾಳೆ, ಅವಳು ಬೋರಿ ಬಿಲ್ಡಪ್ಪೇ. ಎಲ್ಲೋ ನಾವು ಕುಂತಿರೋದಿಲ್ಲ ನೋಡೋಳೆ ಅನ್ನಿಸ್ತದೆ. ಅದಕ್ಕೋಸಿ ಓವರಾಗೆ ನೀನು ಬಿಲ್ಡಪ್ ಕೊಡ್ತಾವಳೆ ಅಂತ ಅನ್ನಿಸ್ತದೆ. ನೀನೇನು ಅವಳು ಮಾತಕ್ಕೆ ತಲೆ ಕೆಡ್ಸ್ಕೊಬೇಡ. ಈಗಲೇ ತಗೊಬಿಟ್ಟು ಬರ್ತಾರೆ ಕಾರ್ನ, ತಂದಂಗೆ ನೋಡಿವಂತ ನೀನು ಸುಮ್ಕಿರು. ಅವಳು ತರೋದು ಇಲ್ಲ, ಮಾಡೋದನ್ನು ಇಲ್ಲ. ನೋಡಿಯ ಬಿರ್ನ ಹೋಗೋಣ. ಇಲ್ಲೇ ಕುಂತ್ಕೊಂಡ್ರೆ ಅಲ್ಲಿ ಆಗ ಕೆಲಸ ಎಲ್ಲ ನಿಂತೋಗ್ಬಿಡ್ತದೆ ಅರ್ಧಕ್ಕೆ. ನೀನು ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ನೀನು ನಿಂತ್ಕೊಂಡಿರ್ತೀಯ. ನಡಿ ಸುಮ್ಕೇನೆ ಸರ್, ನಾವು ಹೋಗೋಣ. ಹ್ಞೂ ರೀ, ಮರ್ತೇ ಹೋಗ್ಬಿಟ್ಟೆ. ಆಮೇಕಿಂತ ಕಾರ್ ಬುಕ್ ಮಾಡೋಷ್ಟೊತ್ತಿಗೆ ಶೋರೂಮ್ ಎಲ್ಲ ಮುಚ್ಚಿಬಿಟ್ರೆ ಅಯ್ಯೋ ತಿರ್ಗ ನಾಳೆ ಬರ್ಬೇಕಾಯ್ತದೆ. ನಾಳೆ ದಿನ ಚೆನ್ನಾಗೈತ ಚೆನ್ನಾಗಿಲ್ವಾ ಯಾರೋ ಗೊತ್ತು. ಸುಮ್ಮನೆ ಇವತ್ತು ಬುಕ್ ಮಾಡಿ ಬಂದ್ಬಿಟ್ರೆ ಸಂಕ್ರಾಂತಿಗೆ ಒಂದೇ ಸಲನೇ ತಗೊಬಿಡ್ಬೋದಲ್ವಾ? ಅಯ್ಯೋ ನೀ ನಡೀರಿ, ಬರ್ರಿ ಸರ್ನ ಹೋಗೋಣ. ಹೋಗ್ಬಿಟ್ಟು ಎಲ್ಲನೂ ಇದು ಮಾಡ್ಕೊಂಡು ಬುಕ್ ಮಾಡ್ಕೊಬಿಟ್ಟು ಒಡವೆ ಪಡವೆ ಎಲ್ಲನೂ ಮಾತಾಡ್ಕೊಬಿಟ್ಟು ಬಂದು ಬರ್ರಿ. ಅತ್ತೇನು ಕರ್ಕೊಂಬಂದಿದ್ರೆ ಚೆನ್ನಾಗಿರೋದೇನೋ. ಅಯ್ಯೋ ದೇವ್ರೆ, ನಾವೇ ಬಂದ್ಬಿಟ್ಟು ಬರ್ರಿ ಸರ್ನ ಹೋಗೋಣ ಬರ್ರಿ. ಮಮತಿ, ಚೆನ್ನಾಗಿ ಹುರ್ಕೊಂಡು ಸತ್ತಿರ್ತೀಯ ಅಂತ ನನಗೆ ಗೊತ್ತು ಹೇಳು. ಚೆನ್ನಾಗಿ ಹುರ್ಕೊಂಡು ಸಾಯಿ. ಅಮ್ಮ ಮಗಳು ಮಿಟ್ಟುಗಳು ಆಡಿಗಳು ಸರಿಯಾಗಿರೋ ಜಾಗದಾಗೆ ಕುಂತವ್ರೆ ಬೀದಿನಾಗೇನೇನೆ. ಹೋದ್ರಲ್ವೇನೆ? ಹೋಗಣಮ್ಮ, ತೊಲಗೋದ್ರು. ಯಪ್ಪ ದೇವ್ರೆ, ಎಷ್ಟು ಅಂತ ಹೇಳ್ಬಿಟ್ಟು ಆಡ್ತಾಳಮ್ಮ ಇವಳಂತೂ. ನನಗಂತೂ ಮೈಯೆಲ್ಲ ಉರ್ದು ಹೋಗ್ತೈತೆ. ಏನಮ್ಮ ಕೊಟ್ಟೋರಿಗೆ ಕೊಡ್ತಾನಲ್ಲಮ್ಮ ದೇವರು, ನಮಗೇನು ಕೊಡೋದೇ ಇಲ್ವಲ್ಲಮ್ಮ. ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ನೋಡ್ದೇನಮ್ಮ ಹೆಂಗೆ ಆರಾಮಾಗೆ ಗಂಡನ ಜೊತೆ ನೀಟಾಗಿ ಓಡಾಡ್ಕೊಂಡು ಕಾರು ಗೀರು ಅಂದ್ಕೊಂಡವಳೆ. ನಾನು ನೋಡು ಇಲ್ಲಿ ಜೀವನಕ್ಕೆ ಒದ್ದಾಡ್ಕೊಂಡು ಸಾಯ್ತಾ ಇದ್ದೀನಿ. ನನ್ನ ಗಂಡ ಇನ್ನೂ ಯಾವಾಗ ಬರ್ತಾನೋ ಏನು ಕತೆನೋ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ನಮಗೂ ಒಂದು ಒಳ್ಳೆ ಕಾಲ ಬರ್ತದೆ. ಕಾಯ್ಬೇಕಷ್ಟೇನೆ. ಏನೋ ಯಾವುದೋ ಕೆಟ್ಟಗಳಿಗೆ ನಡ್ಕೊಂಡು ಹೋಯ್ತೈತೆ. ನೀನು ರೋಡ್ ಕಡೆ ಮಾತ್ರ ನೋಡು, ಆ ಕಡೆ ಈ ಕಡೆ ನೋಡಬೇಡ. ನಿನ್ನ ಗಂಡ ಆಮೇಲೆ ಯಾವ ಮೈದಾಗ ಮನೆಗೆ ನುಗ್ಬಿಡ್ತಾನೋ ಏನೋ. ಆಮೇಕಿಂದ ಹಿಡಿಯೋಕೆ ಹಾಕಿಲ್ಲ ನಿನ್ನ ಗಂಡನ. ಹೋಗೋಣಮ್ಮ, ಅದಕ್ಕೆ ನೋಡ್ತಾ ಇವನಿ.